ಯಾವತ್ತೂ ಮಧ್ಯಾಹ್ನ ವ್ಲಾಗ್ನ ನಾನು ಸ್ಟಾರ್ಟೇ ಮಾಡಿ ಇವನು ಒಬ್ಬ ಪೊಲೀಸ. ಒಂದೊಂದ್ಸತಿ ಒಬ್ಳೇ ಇರೋದಕ್ಕೆ ಬೇಜಾರಾಗತ್ತೆ. ಬಟ್ ಬ್ರಷು ಮಾಡಿದ್ರೆ ತಿಂದ್ಬಿಟ್ಟಿದ್ದೀನಿ. ಎಲ್ರಿಗೂ ನಮಸ್ಕಾರ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಆಲ್ರೆಡಿ ಸಬ್ಸ್ಕ್ರೈಬರ್ ಆಗಿದ್ರೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಯಾವತ್ತೂ ಮಧ್ಯಾಹ್ನ ವ್ಲಾಗ್ನ ನಾನು ಸ್ಟಾರ್ಟೇ ಮಾಡಿಲ್ಲ, ಬಟ್ ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎದ್ದಿದ್ದು ಲೇಟು, ಎದ್ದಿದ್ದೆ 9:30ಗೆ, ಓಕೆನಾ. ಬಟ್ ಹಂಗೂ ಹಿಂಗೂ ಕಷ್ಟಪಟ್ಟು 11:30ಗೆ ಎದ್ದಿದ್ದೀನಿ. ಬಿಕಾಸ್ ನೆನ್ನೆ ಇಡೀ ದಿನ ಶೂಟ್ ಇತ್ತು. ಆ್ಯಕ್ಚುಲಿ ಇಡೀ ದಿನ ಯಾವಾಗಲೂ ಶೂಟ್ ಇರುತ್ತೆ, ಅದು ಬೇರೆ ಪ್ರಶ್ನೆ. ಬಟ್ ನಮಗೆ ಮಧ್ಯ ಬೇರೆಯವ್ರದ್ದು ಸೀನ್ ಎಲ್ಲ ಆಗಬೇಕಾದ್ರೆ ಬ್ರೇಕ್ ಥರ ಸಿಗುತ್ತೆ, ಒಂದು ಹಾಫ್ ಆನ್ ಅವರ್ 1 ಅವರ್. ಬಟ್ ಲಿಟ್ರಲಿ ಅನುಪಲ್ಲವಿ ಸೀರಿಯಲಿಗೆ ಹೋದ್ರೆ ನನಗೆ ಬ್ರೇಕೇ ಇಲ್ಲ ಅಂತ ಅಂದ್ಕೊಳ್ಳಿ. ಬಿಕಾಸ್ ಐ ವಿಲ್ ಬೀನ್ ಲೈಕ್ ಎವ್ರಿ ಸೀನ್ ಇರ್ತೀನಿ. ಸೊ ಸುಸ್ತಾಗ್ಬಿಡೈತು ನನಗೆ. ಬಿಕಾಸ್ ನೆನೆ ಬೇರೆ ವಾರ ಆಗಿರೋದ್ರಿಂದ 4 ಗಂಟೆಗೆ ಎದ್ದು ವ್ಲಾಗ್ ಎಲ್ಲ ಶೂಟ್ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸಿ, ಬಿಕಾಸ್ ಗುರುಪೂರ್ಣಿಮೆ ಆಗಿರೋದ್ರಿಂದ ಸೊ ಅದೆಲ್ಲ ಮಾಡಬೇಕಿತ್ತು. ಹಾಗಾಗಿ ಫುಲ್ ಬಾಡಿ ಪೇನ್ ಬಂದುಬಿಟ್ಟಿತ್ತು ನನಗೆ. ಹಾಗಾಗಿ ನಂಗೆ ಬೆಳಗ್ಗೆ ಎತ್ತರಕ್ಕೆ ಆಗಿಲ್ಲ, ಹಂಗೂ ಕಷ್ಟಪಟ್ಟು ಎದ್ದಿದ್ದೀನಿ. ಸೊ ಇವತ್ತು ಮಧ್ಯಾಹ್ನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ ವ್ಲಾಗಲ್ಲಿ, ಬಟ್ ಅಟ್ಲೀಸ್ಟ್ ಏನೋ ಒಂದಂತೂ ಮಾಡಿರ್ತೀನಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಆಲ್ರೆಡಿ ಎದ್ದು ಬ್ರಷ್ ಮಾಡಿ ನಿಂತಿದ್ದೀನಿ. ಫೇಸ್ ವಾಶ್ ಎಲ್ಲ ಏನೂ ಮಾಡಿಲ್ಲ, ಬರೀ ಬ್ರಷ್ ವಾಶ್ ಅಂತ ಇದ್ದೀನಿ, ಬ್ರಷ್ ಮಾತ್ರ ಮಾಡಿದ್ದೀನಿ. ಕಿಚನ್ ಎಲ್ಲ ಏನೂ ಗಲೀಜಾಗಿಲ್ಲ. ಬಿಕಾಸ್ ನೆನ್ನೆ ಏನು ಲೈಕ್ ಪಾತ್ರೆ ಬಿದ್ದಿರಲಿಲ್ಲ. ಬೆಳಗ್ಗೆನೆ 4 ಗಂಟೆಲೇ ಎಲ್ಲ ಮುಗಿಸ್ಬಿಟ್ಟು ಹೊಟ್ಬಿಟ್ಟಿದ್ದೆ. ಆ್ಯಂಡ್ ಅಪ್ಪ ರಾತ್ರಿ ಚಪಾತಿ ಆರ್ಡ್ರ್ ಮಾಡಿದ್ದೆ ಅವರಿಗೆ, ಜೆಪ್ಟೋವಿನ. ಪಾಪ ಅದನ್ನೇ ಸುಟ್ಕೊಂಡು ತಿಂದಿದ್ದಾರೆ. ಅಮ್ಮ ಬಿಕಾಸ್ ನನಗೆ ಇದು ಕೊಟ್ಟು ಕಳಿಸಿದ್ರು, ಸಾಗು ಕೊಟ್ಟು ಕಳಿಸಿದ್ರು. ಇವಾಗ ಸ್ವಲ್ಪ ಅದೇ ಇದೆ, ಅದಕ್ಕೆ ಏನಾದರೂ ಮಾಡ್ಕೊಳ್ಳೋಣ ಅಂತ ನೋಡ್ತಾ ಇದ್ದೀನಿ. ಇವಾಗ ಬಿಸಿ ಮಾಡ್ತೀನಿ ಫಸ್ಟ್ ಅದನ್ನು. 120ಗೆ 3 ಹಣ್ಣು ಬಂದಿದೆ, ಇದು ಸ್ವಲ್ಪ ಏಟಾಗಿದೆ. ಅದಕ್ಕೆ ಇವಾಗ ದೋಸೆ ಏನಾದರೂ ಮಾಡಿಕೊಂಡು ಇಲ್ಲ ಚಪಾತಿ ಸುಟ್ಕೊಂಡು ಆ ಸಾಗುಗೆ, ಬಿಕಾಸ್ ಚಪಾತಿ ಇರೋದ್ರಿಂದ ಹಣ್ಣು ಕಟ್ ಮಾಡ್ಕೊಂಡು ತಿನ್ನೋಣ ಅಂತ. ಸ್ವಲ್ಪ ಗಟ್ಟಿ ಇದೆ, ಇದೆರಡು ಓಕೆ. ಇದು ಫುಲ್ ಗಟ್ಟಿ ಇದೆ, ನೋಡೋಕೆ ಮಾತ್ರ ಹಿಂಗಿದೆ ಅಷ್ಟೇ. ಬಟ್ ಗೊತ್ತಿಲ್ಲ ಅಣ್ಣ ಇರುತ್ತೋ ಇಲ್ವೋ ಅಂತ. ಸೊ ಬ್ರಷ್ ಮಾಡಿದ್ದೀನಿ, ಫೇಸ್ ವಾಶ್ ಎಲ್ಲ ಏನು ಮಾಡೋಕ್ಕೋಗಲ್ಲ. ಸತಿ ನಾನು ಬ್ರಷು ಮಾಡಿದ್ರೆ ತಿಂದ್ಬಿಟ್ಟಿದ್ದೀನಿ. ನಂತರ ಯಾರೆಲ್ಲ ಬ್ರಷ್ ಮಾಡೋದು ತಿಂದಿದ್ದೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಚಿಕ್ಕ ವಯಸ್ಸಲ್ಲಂತೂ ಜಾಸ್ತಿ, ಇವಾಗ ಅಟ್ಲೀಸ್ಟ್ ಪರವಾಗಿಲ್ಲ. ಬಟ್ ಚಿಕ್ಕ ವಯಸ್ಸಲ್ಲಿ ಸಿಕ್ಕಾಬಿಡೆ ಯಾವ ಥರ ಕೂತಿದ್ದೀನಿ ಅಂತ. ಬಟ್ ಚಿಕ್ಕ ವಯಸ್ಸಲ್ಲಿ ಚಿಕ್ಕವಳೆ ಆ ಥರ ಮಾಡಿದ್ದೀನಿ. ಬ್ರಷ್ ಮಾಡಿದೆ, ಲೈಕ್ ಊಟ ಮಾಡೋದು ತಿಂಡಿ ಮಾಡೋದೆಲ್ಲ ಮಾಡಿದ್ದೀನಿ. ಈ ಕಡೆ ಡೋರ್ ಒಂದು ಕ್ಲೋಸ್ ಆಗುತ್ತೆ, ಬಿಕಾಸ್ ಈ ಕಡೆನೂ ಒಂದು ಡೋರ್ ಇದೆ, ಅದು ಓಪನ್ ಮಾಡಿಲ್ಲ. ಕ್ಯಾಮ್ರಾ ಸೊಟ್ಟಾಗ್ಬಿಟ್ಟೈತೆ. ಎಷ್ಟೇ ಪ್ರಾಡಕ್ಟ್ ಬಳಸಿದ್ರು, ಎಷ್ಟೇ ಟೂಲ್ಸ್ ಬಳಸಿದ್ರು, ಏನೇನೋ ಪ್ರಾಡಕ್ಟ್ ಸಪ್ಲೈ ಮಾಡ್ತಿರ್ತೀನಿ, ಎಲ್ಲ ಮಾಡ್ತಿರ್ತೀನಿ. ಆದರೂ ಕೂಡ ನನ್ನ ಕೂದಲು ಟಚ್ ವರ್ಡ್ ಚೆನ್ನಾಗಿರುತ್ತೆ. ಆ್ಯಂಡ್ ಅದಕ್ಕೆ ನಾನು ಏನು ಮಾಡ್ತೀನಿ ಗೊತ್ತಾ, ಆ್ಯಕ್ಚುಲಿ ಇದನ್ನು ಕಾಯಿಸ್ಬೇಕು. ನಾನು ಕಾಯಿಸಿಲ್ಲ, ಬರೀ ಕೊಬ್ಬರಿ ಎಣ್ಣೆ ಅಷ್ಟೇ ಇದು. ಸೊ ಕಾಯಿಸ್ಬೇಕು, ನೆಕ್ಸ್ಟು ಕಾಯಿಸ್ತೀನಿ. ಅದನ್ನು ಫಸ್ಟ್ ಒಂದು ಬೌಲಿಗೆ ಶಿಫ್ಟ್ ಮಾಡಿಕೊಂಡು ಕೆಳಗೆ ಪೇಪರೆಲ್ಲ ಹಾಕಿದ್ದೀನಿ ಚೆಲ್ಲತ್ತೆ ಅಂತ ನನಗೆ ಗೊತ್ತು. ನನಗೆ ವಾರದಲ್ಲಿ ಅಟ್ಲೀಸ್ಟ್ 2 ಸತಿ ಆದರೂ ಎಣ್ಣೆ ಹಚ್ಚಿ. ನಾನು ಏಕೋ ಒಂದು 10 ದಿವಸ ಆಗಿತ್ತು ಎಣ್ಣೆ ಹಚ್ಚಿರಲಿಲ್ಲ ತಲೆ ಕೂದಲಿಗೆ. ನನ್ನ ಹೇರ್ ಮೇನ್ ಡ್ಯಾಮೇಜ್ ಆಗುತ್ತೆ ಎಡ್ಜಸಲ್ಲಿ, ಬಿಕಾಸ್ ಫುಲ್ ಡ್ರೈ ಆಗಿಬಿಡುತ್ತೆ. ಆ್ಯಕ್ಚುಲಿ ಅಂದ್ಕೊಳ್ತಾ ಇದ್ದೀನಿ ಹೇರ್ ಕಟ್ ಮಾಡಿಸೋಣ, ಒಂದು ಇಷ್ಟ ಆದ್ರೂ ಕಟ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಧೈರ್ಯ ಬಿಡುತ್ತೆ ನನಗೆ ಕಟ್ ಮಾಡ್ಸೋಕ್ಕೆ. ನಿಮ್ಗೆ ಅನ್ಸುತ್ತೆ ಕಟ್ ಮಾಡಿಸ್ಲಾ ಬೇಡವಾ? ಚಪಾತಿ ಸುಟ್ಕೊಂಡೆ, ಬಟ್ ಸೀಸ್ಬಿಟ್ಟೆ. ಸಾಗು ರೆಡಿ. ಆಮೇಲೆ ಮಾವಿನ ಹಣ್ಣು ಕುಯ್ಕೊಂಡು ಬಂದಿದ್ದೀನಿ. ಒಂದೇ ಸಾಕು, ಚಪಾತಿ ಸೀದೋಗಿದೆ. ಒಂದು ತಿನ್ನೋದೇ ಹೆಚ್ಚು, ಬಿಕಾಸ್ ಮ್ಯಾಂಗೋ ಇರೋದ್ರಿಂದ. ಸೊ ಏನದು ತಿನ್ನೋಣ ಬನ್ನಿ. ಒಂದೊಂದ್ಸತಿ ಒಬ್ಬಳೇ ಇರೋದಕ್ಕೆ ಬೇಜಾರಾಗತ್ತೆ. ಬಟ್ ಕೆಲಸ ಇರುತ್ತೆ ಗೊತ್ತಾ, ಆವಾಗ ನನಗೇನು ಬೋರ್ ಆಗಲ್ಲ. ತಲೆಗೆ ಕೆಲಸ ಕೊಡ್ತಾ ಇರ್ತೀನಿ. ಬೆಳಗ್ಗೆ ಎದ್ದೇಳಬೇಕಾದ್ರೆ ಬೇಜಾರಾಗ್ತಾಯಿತ್ತು, ಒಬ್ಬಳೇ ಇದ್ದೀನಲ್ಲ ಅಂತ. ಮತ್ತು ಕೆಲಸ ಇರೋದ್ರಿಂದ ಇಲ್ಲೇ ಇದ್ದೀನಿ. ಈಗ 1-2 ಡೇಸ್ ಇಲ್ಲಿ ಇರ್ತೀನಿ ಅಷ್ಟೇ. ಆಮೇಲೆ ಸೀದಾ ನಮ್ಮ ಮನೆ ಕೊಟ್ಟೋಗ್ತೀನಿ, ಅಲ್ಲೇ ಇರ್ತೀನಿ ಇನ್ಮೇಲೆ. ಇವಾಗ ಸ್ನಾನ ಮುಗಿಸ್ಕೊಂಡು ಬಂದಿದ್ದೀನಿ, ಅಂದರೆ ಸ್ನಾನ ಮುಗಿಸಿ ಸ್ವಲ್ಪ ರೆಡಿಯಾಗಿ ಬಂದಿದ್ದೀನಿ. ಹೇರ್ ಡ್ರೈ ಮಾಡಿಕೊಂಡು ಸ್ವಲ್ಪ ಸ್ಟ್ರೇಟಿಂಗ್ ಮಾಡ್ಕೊಂಬಿಡೋಣ. ಬಿಕಾಸ್ ನಾನು ಇವತ್ತು ಟೆಂಪಲ್ಗೆ ಹೋಗ್ತಾ ಇದ್ದೀನಿ ಗೈಸ್. ಸೊ ಕಂಡೀಷ್ನರ್ ಏನು ಸಕ್ಕತ್ತಾಗಿ ಸ್ಮೆಲ್ ಮಾಡ್ತದೆ. ಯಾರಿಗೆಲ್ಲ ಈ ಥರ ನೆನಪು ಚಿಕ್ಕ ವಯಸ್ಸಲ್ಲಿ ಈ ಥರ ಕೂದಲು ಕೊಡುತ್ತಾ ಇದೆ? ನಾನಂತೂ ತುಂಬ ಮಾಡ್ತಿದ್ದೆ. ಸೊ ಇವಾಗ ಕೂದಲು ಸ್ವಲ್ಪ ಡ್ರೈ ಮಾಡ್ಕೊಬಿಡೋಣ. ನಾನು ಆಲ್ರೆಡಿ ಲಿಪ್ಸ್ಟಿಕ್ಕು, ಕಾಜಲು, ಬ್ಲಷು ಇದೆಲ್ಲ ಯೂಸ್ ಮಾಡಿದ್ದೀನಿ. ಏನೇನು ಯೂಸ್ ಮಾಡಿರ್ತೇನೆ ಟ್ಯಾಗ್ ಮಾಡಿರ್ತೀನಿ, ಓಕೆನಾ? ಸೊ ಡೋಂಟ್ ವರಿ. ಒಂದೇ ಒಂದು ಕೂದಲು ಬಂದಿದೆ, ಕಾಣ್ತಾ ಇದೆಯಾ ನಿಮಗೆ?
ಬ್ಲೋ ಡ್ರೈ ಇವತ್ತು ನಾನು ಯೂಸ್ ಮಾಡ್ತಿರೋದು ಅಗಾರೋ ಅವರ ವಾಲ್ಯುಮನೈಸರ್ ಹೇರ್ ಡ್ರೈಯರ್ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದು ಅಗಾರೋ ಅವರ ಹೇರ್ ವಾಲ್ಯುಮೈಸರ್ ಜೊತೆಗೆ ಡ್ರೈಯರ್ ಕೂಡ ಆಲ್ರೆಡಿ ನೀವು ಶಾರ್ಟ್ಸಲ್ಲಿ ನೋಡ್ಬಿಟ್ಟಿರ್ತೀರ, ಬಟ್ ಸ್ಟಿಲ್ ಇನ್ ಡೀಟೇಲ್ ಆಗಿ ನಿಮ್ಗೆ ಅರ್ಥ ಆಗಲಿ ಅಂತ ನಾನು ತೋರಿಸ್ತಾ ಇದ್ದೀನಿ. ಇದ್ರಲ್ಲಿ ನಿಮಗೆ 3 ಹೀಟ್ ಸೆಟ್ಟಿಂಗ್ ಜೊತೆಗೆ 2 ಸ್ಪೀಡ್ ಸೆಟ್ಟಿಂಗ್ ಇರುತ್ತೆ. ನಿಮಗೆ ಯಾವ್ದು ಬೇಕು ಮೋಡು ಅದನ್ನ ನೀವು ಸೆಟ್ ಮಾಡ್ಕೋಬಹುದು. ಹಾಗೆ ಆಂಟಿ ಸ್ಕ್ಯಾಲ್ಡಿಂಗ್ ಟಿಪ್ ಇದೆ ಇದನ್ನ ಹೋಲ್ಡ್ ಮಾಡೋದಕ್ಕೆ. ಜೊತೆಗೆ ಸಿವಿಲ್ ಕಾರ್ಡ್ ಇದೆ, ಇದು 360 ಆಂಗಲ್ ಇದೆ, ಸೊ ನಾವು ಯಾವ ಕಡೆ ಬೇಕಾದ್ರೂ ಆರಾಮಾಗಿ ರೊಟೇಟ್. ಈ ತರ ಇರೋದ್ರಿಂದ ನಾವು ಈಸಿಯಾಗಿ ಮತ್ತೆ ಕನ್ವೀನಿಯಂಟ್ ಆಗಿ ಬಳಸಬಹುದು. ಜೊತೆಗೆ ನಮಗೆ ಇಲ್ಲಿ ನೈಲಾನ್ ಬ್ರಿಸಲ್ಸ್ ಕೂಡ ಕೊಟ್ಟಿದ್ದಾರೆ. 160% ಕೂದಲು ಡ್ರೈ ಆಗಿದ್ರೆ ಸಾಕು, ಅಂಡ್ ಕಂಪ್ಲೀಟ್ ಡ್ರೈ ಹೇರ್ಸ್ ಮೇಲೆ ಅದನ್ನ ಬಳಸಕ್ಕೆ ಹೋಗ್ಬೇಡಿ. ಲೈಕ್ ಸ್ವಲ್ಪ ವೆಟ್ ಇದೆ ಅನ್ಬೇಕಾದ್ರೆ ಯೂಸ್ ಮಾಡಿ, ಓಕೆನಾ. ಫಸ್ಟ್ ನಾನು ಕೂದಲ ಸೆಕ್ಷನ್ ಮಾಡ್ಕೊತೀನಿ, ಓಕೆನಾ, ಪಾರ್ಟಿಷನ್ ಮಾಡ್ಕೊತೀನಿ. ಸೊ ಈಸಿ ಆಗುತ್ತೆ ಇದರಲ್ಲಿ ಏನು ಮಾಡೋದು ಡ್ರೈ ಮಾಡೋದಕ್ಕೆ ಅಂದ್ಬಿಟ್ಟು. ಎಸ್, ಡ್ರೈ ಜೊತೆಗೆ ಸ್ಟೈಲ್ ಕೂಡ ಮಾಡ್ಬೋದು. ಕೂದಲು ಸೆಕ್ಷನ್ ಮಾಡ್ಕೊತೀನಿ. ಇದರ ಸೀರಮ್ ಆದ್ರೂ ಬಳಸಿ, ಇಲ್ಲಾಂದರೆ ಹೀಟ್ ಪ್ರೊಟೆಕ್ಟಿಂಗ್ ಮಿಸ್ಟ್ ಆದ್ರೂ ಬಳಸಿ. ಸೊ ಡೈರೆಕ್ಟ್ ಹಾಗೆ ಲೈಕ್ ಯಾವುದೇ ಟೂಲ್ ಆದ್ರೂ ಅಷ್ಟೇ ಯೂಸ್ ಮಾಡಬೇಡಿ ಅಂತ ಏನು ಮಹಾವಿದ್ಯೆ ಅಲ್ಲ. ನಾವು ಹೇಗೆ ತಲೆ ಬಾಚ್ಕೋತೀವಿ ಅದೇ ಥರ ಇದನ್ನು ಬಾಚಿಂಗ್ ಅನ್ಕೊಂಡು ನೀವು ಬಾಚ್ಕೊಂಡ್ರೆ ಸಾಕು, ಕ್ವಿಕ್ಕಾಗಿ ಮುಗ್ದೋಗುತ್ತೆ. ನಾನು ಔಟ್ವರ್ಡ್ ಮತ್ತು ಇನ್ವರ್ಡ್ ಎರಡೂ ಕಡೆ ಈ ಥರ ಕೂಮ್ ಮಾಡ್ಕೋತಿದ್ದೀನಿ. ಹಾಗೆ ನನ್ನ ಎಂಡ್ಸಲ್ಲಿ ಈ ಥರ ಟ್ವಿಸ್ಟ್ ಮಾಡಿದ್ರೆ ನನಗೊಂದು ಬ್ಲೋ ಡ್ರೈ ಎಫೆಕ್ಟ್ ಸಿಗುತ್ತೆ. ಇದು ನಮ್ಮ ಹೇರ್ನ ಡ್ರೈ ಮಾಡೋದು ಅಷ್ಟೇ ಅಲ್ಲ, ಅದ್ರ ಜೊತೆಗೆ ವಾಲ್ಯೂಮ್ ಪ್ರೊವೈಡ್ ಮಾಡುತ್ತೆ, ಶೈನ್ ಪ್ರೊವೈಡ್ ಮಾಡುತ್ತೆ. ಇದಕ್ಕಿಂತ ಇನ್ನೇನು ಬೇಕು. ನಾನು ಸೇಮ್ ಅದೇ ಥರ ರೈಟ್ ಸೈಡ್ ಕೂಡ ಫಾಲೋ ಮಾಡ್ತಾ ಇದ್ದೀನಿ. ನನ್ನ ರೈಟ್ ಸೈಡಲ್ಲಿ ನಾನು ಔಟ್ವರ್ಡ್ ಮಾಡ್ತಾ ಇದ್ದೀನಿ. ಸೊ ಎರಡೂ ಕಡೆ ಡಿಫ್ರೆಂಟ್ ಆಂಗಲ್ಸ್ ಇರುತ್ತಲ್ವ, ಸೊ ಚೆನ್ನಾಗಿ ಕಾಣುತ್ತೆ. ಹಿಯರ್ ಕಮ್ಸ್ ದ ಮೇನ್ ಪಾರ್ಟ್. ನನ್ನ ಫ್ರಂಟ್ ಸೆಕ್ಷನ್ ತುಂಬಾನೇ ಇಂಪಾರ್ಟೆಂಟ್. ಆಗಲೇ ಹೇಳ್ದಂಗೆ ಆಂಟಿ ಸ್ಕ್ಯಾಲ್ಡಿಂಗ್ ಟಿಪ್ ಇರೋದ್ರಿಂದ ಆ ಟಿಪ್ನ ಇಟ್ಕೊಂಡು ನಾವು ಈಸಿಯಾಗಿ ರೊಟೇಟ್ ಮಾಡ್ಬೋದು. ಈ ಥರ ಇರೋದ್ರಿಂದ ನಮ್ಮ ಸ್ಕ್ಯಾಲ್ಪ್ ಬರ್ನ್ ಆಗೋದಿಲ್ಲ. ಆ್ಯಂಡ್ ನಂದು ಲಾಂಗ್ ಏರ್ಸ್ ಆಗಿರೋದಕ್ಕೆ ಒಂಚೂರು ಟೈಮ್ ಹಿಡಿಯುತ್ತೆ. ನಿಮ್ದೇನಾದರೂ ಶಾರ್ಟ್ ಏರ್ಸ್ ಆದರೆ ಕ್ವಿಕ್ಕಾಗಿ ಮುಗ್ದೋಗುತ್ತೆ. ನಾನು ಇಲ್ಲಾದರೂ ಒಂದು 10-15 ಮಿನಿಟ್ಸಲ್ಲಿ ಇಷ್ಟು ನಾನು ಮಾಡಿಕೊಂಡೆ. ಆ್ಯಂಡ್ ನೀವು ನೋಡ್ತಿರ್ಬೋದು ಆ ಫ್ರಂಟಲ್ಲಿ ಆ ಬ್ಯಾಂಕ್ಸ್ ಬರುತ್ತೆ ಗೊತ್ತಾ, ಕರ್ಟನ್ ಬ್ಯಾಂಕ್ಸ್, ಇಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ನಾನು ಇದನ್ನು ಕಣ್ಮುಚ್ಕೊಂಡು ರೆಕಮೆಂಡ್ ಮಾಡ್ತೀನಿ, ಓಕೆನಾ. ಬೇಕಿದ್ರೆ ನೀವು ತಗೊಳ್ಳಿ, ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೂಡ ಪ್ರೊವೈಡ್ ಮಾಡಿರ್ತೀನಿ. ಹಾಗೆ ಇವಾಗ ಅಮೆಝಾನ್ ಪ್ರೈಮ್ ಡೇ ಡೀಲ್ ಕೂಡ ಸ್ಟಾರ್ಟ್ ಆಗಿದೆ ಫ್ರಮ್ 12th July to 14th July. ನೀವು ಅಲ್ಲೂ ಹೋಗಿ ಇದನ್ನ ಗ್ರ್ಯಾಬ್ ಮಾಡ್ಬೋದು. ಒಂಥರ ಲೈಕ್ ಏನಂತಾರೆ, ಮಳೆ ಬರ್ತಾ ಇರೋದಕ್ಕೆ ಸರಿಯಾಗಿ ಲೈಟ್ ಇಲ್ಲ, ಅದಕ್ಕೆ ಇದು ಲೈಟ್ ಹಾಕೊಂಡು ರೆಡಿ ಆಗ್ತಾ ಇದ್ದೀನಿ. ಆಯಿತು, ಇವಾಗ ಹೇರ್ ಎಲ್ಲ ಬಿಂದಿ ಇಟ್ಕೊಳ್ಳೋದು ಮಾಡ್ತಾ, ಸೊ ಬಿಂದಿ ಇಟ್ಕೊತಾ ಇದ್ದೀನಿ. ಕಾಣ್ತಾ ಇದೆಯೋ? ನಾನು ಬೆಳಿಗ್ಗೆ ಸನ್ಸ್ಕ್ರೀನ್ ಎಲ್ಲ ಹಚ್ಬಿಟ್ಟಿದೆ. ಸನ್ಸ್ಕ್ರೀನ್ ಎಲ್ಲ ಬಿಡು, ಫುಲ್ಲು ಬಿಸಿಲು ಹಂಗೆ ಹಿಂಗೆ ಅಂತ ಮಳೆ ಬಂದ್ಬಿಟ್ಟು. ಆ್ಯಕ್ಚುಲಿ ಬ್ಲಷ್ ಎಲ್ಲ ಹೋಗೋದ ಅಲ್ವಾ ನಾನು ರೆಡಿ ಆಗಿರೋದ್ರಲ್ಲಿ. ಆ್ಯಕ್ಚುಲಿ ಅಂದರೆ ಸ್ವಲ್ಪ ರೆಡಿ ಆಗಿಬಿಟ್ಟು ಎಡಿಟಿಂಗ್ ಕೆಲಸ ಮಾಡ್ತಾ ಇದ್ದೆ, ಅದಕ್ಕೆ ಹೊರಟೋಗಿದೆ. ಇವಾಗ ಸ್ವಲ್ಪ ಬ್ಲಷ್ ಅಪ್ಲೈ ಮಾಡೋಣ. ಸೊ ಐ ಆಮ್ ಆಲ್ ಸೆಟ್ ಟು ಗೋ. ಸೊ ಹೊರಡೋಣ. ಕಿವಿ ಓಲೆಲ್ಲ ಮರ್ತ್ಬಿಟ್ಟಿದ್ದೀನಿ. ಆ್ಯಂಡ್ ನಾನು ಇವಾಗ ಪೂಜೆ ಮಾಡ್ತಿರೋದು ಬಂದು 4:15 ಸಂಜೆ, ಓಕೆನಾ. ಆ್ಯಕ್ಚುಲಿ ಸಂಜೆ 4:15 ಪೂಜೆ ಮಾಡ್ಬೋದಿಲ್ವೋ ಗೊತ್ತಿಲ್ಲ, ಬಟ್ ದೇವಸ್ಥಾನಕ್ಕೆ ಹೋಗೋಕ್ಕೂ ಮುಂಚೆ ಪೂಜೆ ಮಾಡಿ ಹೋಗೋದು ಒಳ್ಳೇದು ಅಂತ ಕೇಳ್ಪಟ್ಟಿದ್ದೆ. ಹಾಗಾಗಿ ಪೂಜೆ ಮಾಡ್ತಾಯಿದ್ದೀನಿ. ಎಷ್ಟರ ಮಟ್ಟಿಗೆ ಸರಿನೋ ತಪ್ಪೋ ನನಗೆ ಗೊತ್ತಿಲ್ಲ, ಬಟ್ ದೇವ್ರ ಮೇಲೆ ಭಾರ ಹಾಕಿ 4:15 ಪೂಜೆ ಮಾಡಿಬಿಟ್ಟೆ. ನನ್ನ ಪ್ರಕಾರ ಏನಂದರೆ ದೇವರು ಎಕ್ಸೆಪ್ಟ್ ಮಾಡ್ಕೋತಾರೆ. ಬಿಕಾಸ್ ಅವರಿಗೂ ಗೊತ್ತಿರುತ್ತೆ ಅಲ್ವಾ, ಬೇಕು ಅಂತ ಹೇಳಿ ಏನೇನು ಮಾಡ್ತಾಯಿಲ್ಲ, ಈ ಥರ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಮುಂಚಿತವಾಗಲೇ ಮಾಡ್ತಾಯಿಲ್ಲ ಅಂತ ಅವ್ರಿಗೂ ಅರ್ಥ ಆಗಿರುತ್ತೆ. ಸೊ ಆ ಥರ ಅಂದ್ಕೊಂಡು ನಾನು ಪೂಜೆ ಮಾಡಿಬಿಟ್ಟೆ ಹೊರಡೋಣ ಅಂತ ಅಂದ್ಕೊಂಡೆ. ಬಿಕಾಸ್ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ, ಪೂಜೆ ಮಾಡಿದೆ ಹೇಗೆ ಹೋಗೋದು ಅಂತ ಮನಸ್ಸಲ್ಲಿತ್ತು ನನಗೆ. ನಾನು 3 ಗಂಟೆಗೆ ಹೊರಡಬೇಕು ಅಂತ ಪ್ಲ್ಯಾನ್ ಇದ್ದಿದ್ದು. ಅಯ್ಯೋ 3 ಗಂಟೆಗೆ ಹೋದರೆ ದೇವ್ರ ಪೂಜೆ ಮಾಡೋಕ್ಕಾಗೋದಲ್ಲ, ಏನು ಅಂತ ಅಂದ್ಕೊಳ್ತಿದ್ದೆ. ಆಮೇಲೆ ಏನೋ ಗೊತ್ತಿಲ್ಲ, 4:15 ಹೋಗುವಂಥ ಪ್ಲ್ಯಾನ್ ಆಗಿರೋದ್ರಿಂದ 4:15 ಪೂಜೆ ಮುಗಿಸ್ಬಿಟ್ಟು 4:45 ಹೊರಟೆ. ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ, ಯಾವ ಟೆಂಪಲ್ ಅಂತ ಹೇಳ್ತೀನಿ. ಬಿಕಾಸ್ ಸಡನ್ ಪ್ಲ್ಯಾನ್ ಮಾಡ್ಕೊಂಡು ಹೊರಟಿದ್ದು ನಾನು. ಇದು ನಮ್ಮ ದೇವ್ರ ಮನೆ, ಹೇಗೆ ಕಾಣಿಸ್ತಿದೆ ಅಂತ ಹೇಳಿ. ಆ್ಯಂಡ್ ನಾನು ರೆಡಿ ಆಗಿಬಿಟ್ಟು ಶಿಸ್ತಾಗೆ ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಂಡು ಹೊರಟೆ. ಅಷ್ಟರಲ್ಲಿ ಮಳೆ ಶುರುವಾಯಿತು. ನಿಮಗೆ ರೋಡ್ ನೋಡಿದ್ರೇ ಗೊತ್ತಾಗ್ಬಿಡುತ್ತೆ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂದ್ಬಿಟ್ಟು. ನಾನು ಬಂದಿದ್ದು ಲೈಕ್ ಚಾಮುಂಡಿ ಬೆಟ್ಟಕ್ಕೆ. ಗೊತ್ತಿಲ್ಲ, ಆ್ಯಂಡ್ ಯು ನೋ ವಾಟ್, ನಾನು ರೇನ್ಬೋ ನೋಡಿದೆ. ಆ್ಯಂಡ್ ದೀಸ್ ಆರ್ ಆಲ್ ಗುಡ್ ಸೈನ್ಸ್. ಮ್ಯಾನಿಫೆಸ್ಟೇಷನ್ ಮಾಡೋರಿಗೆ ಇದು ಅರ್ಥ ಆಗುತ್ತೆ. ರೇನ್ಬೋ, ಬಟರ್ಫ್ಲೈಸ್ ಮತ್ತು ಸೇಮ್ ನಂಬರ್ಸ್ ಎಲ್ಲ ನೋಡಿದಾಗ ಲೈಕ್ ದೋಸ್ ಆರ್ ಆಲ್ ಲೈಕ್ ಗುಡ್ ಸೈನ್ಸ್ ಅಂತ ಹೇಳ್ತಾರೆ ಅದರಲ್ಲಿ. ಸೊ ಎಷ್ಟು ಚೆನ್ನಾಗಿತ್ತು ಅಂದರೆ ರೇನ್ಬೋ ಲಿಟ್ರಲಿ ನೋಡಿ ಅಲ್ಲಿ. ಓ ಮೈ ಗಾಡ್, ಮಳೆ ಬಂದಿದ್ದರಿಂದ ರೇನ್ಬೋ ಚೆನ್ನಾಗಿ ಕಾಣಿಸ್ತು. ಆ್ಯಂಡ್ ನಾನು ದೇವಸ್ಥಾನಕ್ಕೆ ತಲುಪಿದೆ. ಮುಂದಿನ ವಾರ ಯಾರಾದರೂ ಹೋಗಬೇಕು ಅಂತಿದ್ರೆ ನಿಮಗೆ ಆಗುತ್ತೆ, ಕೆಪಾಸಿಟಿ ಇದೆ ಅಂತಂದರೆ ಮಾತ್ರ ಹೋಗಿರಂದರೆ ಹೋಗಬೇಡಿ. ಆ್ಯಂಡ್ ಬಸ್ ಅರೇಂಜ್ ಮಾಡಿದ್ರು 300 ರೂಪಾಯಿ ಟಿಕೆಟ್ ಮತ್ತು 2,000 ರೂಪಾಯಿ ಟಿಕೆಟ್ ಅಂತ ಹೇಳಿಬಿಟ್ಟು ನಾನು 300 rupees ಟಿಕೆಟ್ ತೊಗೊಂಡೆ. ಆ್ಯಂಡ್ ಲೈನು 4 hours ಆಯಿತು ನನಗೆ ದೇವಸ್ಥಾನ ತಲುಪೋದಕ್ಕೆ. ಲೈನಲ್ಲಿ ಹೋಗಬೇಕಾದ್ರೆ ಇದೆಲ್ಲ ನೋಡಿದೆ. ನಮ್ಮ ಹೆಂಗಸರು ತಿಂದ್ಬಿಟ್ಟು ಯಾವ ರೀತಿ ದೇವಸ್ಥಾನ ಗಲೀಜು ಮಾಡಿದ್ದಾರೆ ಅಂದರೆ, ಹೆಂಗಸರು ಅಷ್ಟೇ ಅಲ್ಲ ಗಂಡಸರು ಕೂಡ ಅಷ್ಟೇ. ಅಲ್ಲಿ ಡಸ್ಟ್ಬಿನ್ ಅರೇಂಜ್ ಮಾಡಿದ್ರು ಕೂಡ ಯಾರು ಯೂಸೇ ಮಾಡಿ. ನಾನು ಲೈನಲ್ಲಿ ನಿಂತ್ಕೊಂಡಾಗ 8:02 ಆಗಿತ್ತು ರಾತ್ರಿ, ಓಕೆನಾ.
ಆ್ಯಂಡ್ ನಾನು ಗುಡಿ ಒಳಗಡೆ ಹೋದಾಗ 11:15 ಆಗಿತ್ತು. ಆ್ಯಂಡ್ ನಾನು ದೇವ್ರ ದರ್ಶನ ಮಾಡ್ಕೊಂಡಾಗ 12 ಗಂಟೆಗೆ 2 ನಿಮಿಷ ಕಡಿಮೆ ಇತ್ತು. ಅಂದರೆ 11:58ಗೆ ದರ್ಶನ ಆಗಿದ್ದು. ನನಗೆ ಹೋಗ್ತಂಗು ನನಗೆ ತುಂಬ ಖುಷಿ ಆಗ್ತಿತ್ತು, ದೇವ್ರನ್ನ ನೋಡ್ತೀನಿ ಅಂದ್ಬಿಟ್ಟು. ಲಿಟ್ರಲಿ ಹೋಗಿ ದೇವ್ರ ದರ್ಶನ ಮಾಡಿಕೊಂಡೆ. ಬಟ್ ಏನು ಬೇಜಾರಾಗಿದ್ದು ಅಂದರೆ ಆ ಗುಡಿ ಒಳಗಡೆ ದೇವ್ರು ನೋಡ್ತಿರ್ಬೇಕಾದ್ರೆ ಒಂದು ಪೊಲೀಸವರಿದ್ದರು, ಲೈನಲ್ಲಿ ಎಲ್ಲರೂ ತಳ್ತಾಯಿದ್ರು ಆಯಿತಾ. ಒಬ್ಬ ಮೇಲ್ ಪೊಲೀಸ್ ಅವನೇನು ಮಾಡ್ದ ಅಂದರೆ ಫಸ್ಟ್ ಒಂದು ಹುಡುಗಿ ನಿಂತಿಲ್ಲೋ ಅವಳಿಗೆ ಬೆನ್ಸಾವ್ರದ. ಅದನ್ನು ನೋಡಿದೆ. ಅದನ್ನ ನೋಡ್ಬಿಟ್ಟು ನಾನು ಲೆಫ್ಟಿಗೆ ಬಂದುಬಿಟ್ಟೆ. ನೋಡಿದ್ರೆ ನನಗೂ ಬೆನ್ಸಾವ್ರ್ತಾ ಇದ್ದಾನೆ. ಗೋಬೆ ನನ್ನ ಮಗ ತಿರುಗ್ತಿ ಗುರೈಸ್ತಾ ಇದ್ದಾರೆ, ನಗ್ತಾ ಇದ್ದಾನೆ. ಥೂ ಎಂಥ ನೀಚ್ ನನ್ನ ಮಕ್ಕಳಿದ್ದಾರೆ ಅಂತ ಅನ್ನಿಸ್ಬಿಡ್ತು. ಅದು ದೇವಸ್ಥಾನದ ಒಳಗಡೆ ಅಂತ ಕೆಲಸ ಮಾಡ್ತಾರೆ. ಅಲ್ಲಿಂದ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕೆ ಆಗಿಲ್ಲ.